ನಾಗರಿಕ ಸಮಾಜದಲ್ಲಿ ಜನರು ನೆಮ್ಮದಿಯ ಜೀವನ ನಡೆಸಲು ಸಂವಿಧಾನದ ಆಶಯಗಳು ಪ್ರೇರಕ ಶಕ್ತಿಯಾಗಿವೆ. ಹಿರಿಯ ಶ್ರೇಣಿ ನ್ಯಾಯಾಧೀಶ ಸುಧೀರ್ ಅಭಿಮತ. ನಾಗರಿಕ ಸಮಾಜದಲ್ಲಿ ಜನರು ಶಾಂತಿ ಮತ ಪಥಗಳಿಂದ ಮುಕ್ತರಾಗಿ ಒಂದಾಗಿ ಸಂತೋಷದಿಂದ ನೆಮ್ಮದಿಯ ಜೀವನ ನಡೆಸಲು ಸಂವಿಧಾನದ ಆಶಯಗಳು ಪ್ರೇರಕ ಶಕ್ತಿಯಾಗಿವೆ ಎಂದು ಕೆಆರ್ಪೇಟೆ ಪಟ್ಟಣದ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಸುಧೀರ್ ಹೇಳಿದ್ದಾರೆ. ಅವರು ಕೃಷ್ಣರಾಜಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಕಾಪನಹಳ್ಳಿ ಗವಿಮಠದಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ವಕೀಲರ ಸಂಘದ ಸಂಯುಕ್ತಾಶ್ರಯದಲ್ಲಿ ಸಂವಿಧಾನ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದಾರೆ. ಭಾರತದ ಸಂವಿಧಾನವು ವಿಶ್ವಮಾನ್ಯ ಸರ್ವಶ್ರೇಷ್ಠವಾದ ಸಂವಿಧಾನವಾಗಿದ್ದು, ದೇಶದ ಅಖಂಡತೆ, ಸಮಗ್ರತೆ ಸೇರಿದಂತೆ ಸಹಬಾಳ್ವೆ ಹಾಗೂ ಸಹೋದರತೆಯ ಸಂದೇಶವನ್ನು ವಿಶ್ವಕ್ಕೆ ಸಾರ್ತಾ ಇದೆ. ಭಾರತೀಯರಾದ ನಾವು ಸಂವಿಧಾನವು ನಮಗೆ ನೀಡಿರುವ ಹಕ್ಕುಗಳನ್ನು ಪಡೆಯುವ ದಿಕ್ಕಿನಲ್ಲಿ ನಮ್ಮ ಪಾಲಿನ ಕರ್ತವ್ಯಗಳನ್ನು ಕೂಡ ಪ್ರಾಮಾಣಿಕವಾಗಿ ಮಾಡುವ ಮೂಲಕ ದೇಶದ ಮುನ್ನಡೆಗೆ ನಮ್ಮ ಕಾಣಿಕೆಯನ್ನ ನೀಡುವುದು ಅನಿವಾರ್ಯವಾಗಿದೆ. ಮಾನವರಾದ ನಾವು ಹುಟ್ಟಿನಿಂದ ಸಾಯುವವರೆಗೂ ಕಾನೂನಿನ ನಡುವೆ ಜೀವನ ನಡೆಸಬೇಕಾಗಿರುವುದರಿಂದ ಕಾನೂನಿನ ಪರಿಮಿತಿಯೊಳಗೆ ಯಾವುದೇ ತಪ್ಪು ಮಾಡದಂತೆ ಕಾನೂನನ್ನು ಪಾಲಿಸಿಕೊಂಡು ಪರಸ್ಪರ ಪ್ರೀತಿ, ವಿಶ್ವಾಸ ಹಾಗೂ ಸಂತೋಷದಿಂದ ನೆಮ್ಮದಿಯ ಜೀವನ ನಡೆಸಲು ಮುಂದಾಗುವುದು ಇಂದಿನ ಅನಿವಾರ್ಯವಾಗಿದೆ ಎಂದು ನ್ಯಾಯಾಧೀಶರಾದ ಸುಧೀರ್ ಹೇಳಿದ್ದಾರೆ. ಅಪ್ಪರ್ ಸಿವಿಲ್ ನ್ಯಾಯಾಧೀಶರಾದ ದೇವರಾಜು ಮಾತನಾಡಿ, ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ, ಆದರೆ ಕಾನೂನು ರೂಪಿತವಾಗಿರುವುದು ಸಂವಿಧಾನದ ಆಶಯಗಳ ಅಡಿಯಲ್ಲೇ ಆಗಿರುವುದರಿಂದ ಸಂವಿಧಾನವು ನಮಗೆ ನೀಡಿರುವ ಹಕ್ಕುಗಳನ್ನು ಪಡೆದುಕೊಳ್ಳಲು ಕಾನೂನನ್ನ ಪರಿಪಾಲನೆ ಮಾಡುವುದು ಅತಿ ಅಗತ್ಯವಾಗಿದೆ. ಗುರು ಹಿರಿಯರು ಹಾಗೂ ತಂದೆ ತಾಯಿಗಳನ್ನು ಗೌರವಿಸುವುದು ಕೂಡ ಸಂವಿಧಾನದ ಪರಿಪಾಲನೆಯ ಒಂದು ಭಾಗವಾಗಿದೆ ಎಂದು ದೇವರಾಜು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಅಪ್ಪರ್ ಸಿವಿಲ್ ನ್ಯಾಯಾಧೀಶರಾದ ಕೆಬಿ ಅರ್ಪಿತಾ ಮಾತನಾಡಿ, ಹೆಣ್ಣು ಮಕ್ಕಳು ತಮಗೆ ಸಂವಿಧಾನ ಬದ್ಧವಾಗಿ ದೊರೆಯಬೇಕಾದ ಮೂಲಭೂತ ಹಕ್ಕುಗಳನ್ನು ಕೇಳಿ ಪಡೆದುಕೊಳ್ಳಬೇಕಾಗಿದೆ. ಹೆಣ್ಣು ಮಕ್ಕಳು ಕಡ್ಡಾಯವಾಗಿ ಶಾಲೆಗೆ ಹೋಗಿ ಶಿಕ್ಷಣವನ್ನು ಪಡೆದುಕೊಂಡು ಜ್ಞಾನವಂತರಾಗುವ ಮೂಲಕ ಸಂವಿಧಾನ ಬದ್ಧವಾಗಿ ದೊರೆಯುವ ಹಕ್ಕುಗಳನ್ನು ಪಡೆದುಕೊಂಡು ಸಮಾಜಕ್ಕೆ ಮುಖ್ಯ ಆಧಾರ ಸ್ತಂಭಗಳಾಗಿ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕಾಗಿ ತಮ್ಮ ಅಮೂಲ್ಯವಾದ ಕೊಡುಗೆಯನ್ನ ನೀಡಬೇಕಾಗಿದೆ ಎಂದು ಅರ್ಪಿತ್ ಹೇಳಿದ್ದಾರೆ. ಕೃಷ್ಣರಾಜಪೇಟೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ನಾಗೇಗೌಡ, ವಕೀಲರಾದ ಸಂಘದ ಪ್ರಧಾನ ಕಾರ್ಯದರ್ಶಿ ಮಂಜೇಗೌಡ, ಖಜಾಂಚಿ ಪ್ರಸನ್ನಕುಮಾರ್, ಹಿರಿಯ ವಕೀಲರಾದ ಕೆಆರ್ ಮಹೇಶ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲ ಕೆಎಂ ಪ್ರಸನ್ನಕುಮಾರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಸಂವಿಧಾನ ಹಾಗೂ ಕಾನೂನು ಕುರಿತು ವಿದ್ಯಾರ್ಥಿಗಳು ನೀಡಿದ ಅಮೋಘವಾದ ಭಾಷಣವು ಅತಿಥಿಗಳನ್ನು ಮೂಕ ವಿಸ್ಮಿತರನ್ನಾಗಿ ಮಾಡಿತು. ವಿದ್ಯಾರ್ಥಿಗಳು ನೀಡಿದ ಭರತನಾಟ್ಯ ಪ್ರದರ್ಶನ ಹಾಗೂ ಜಾನಪದ ನೃತ್ಯ ಪ್ರದರ್ಶನಗಳು ಅತಿಥಿಗಳ ಮೆಚ್ಚುಗೆಗೆ ಪಾತ್ರವಾದವು. ಸಂವಿಧಾನ ಪ್ರಸ್ತಾವನೆ ಹಾಗೂ ಆಶಯಗಳನ್ನು ಕುರಿತು ವಿದ್ಯಾರ್ಥಿಗಳು ಮಾತನಾಡಿದರು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಪ್ರಜಾಪ್ರಭ ಟಿವಿ, ಕೃಷ್ಣರಾಜಪೇಟೆ. ಮದ್ದೂರೊಳ ಟೀ ಯಾವುದು ಕಾಪಿಯಲ್ಲಿ ರೀಚ್ ಆಗೋದಿಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟಿರ್ತದೆ. ಆ ಥರ ಆಯ್ತು ನನ್ನ ಪರಿಸ್ಥಿತಿ. ಎಲ್ಲರದು ಸ್ಪೋರ್ಟ್ ವೆಲ್, ಎಲ್ಲರೂ ನೋಡಿದಂಗೆ ನಾವು ಯಾವುದು ಒಂದು ಕಾನ್ಸ್ಟಿಟ್ಯೂಷನ್ ಇದೆ, ಯಾರು ಕೇಳಿದ್ರಲ್ಲ ಅವ್ರ ಕ್ವಶನ್ ಮಾರ್ಕ್ ನಾನು ಇವಾಗ ಆನ್ಸರ್ ಮಾಡ್ತೀನಿ. The beauty of the constitution is you must protect every citizen's interest. ಅದೊಂದು ಬ್ಯೂಟಿ ಆ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಫಸ್ಟ್ ಎಲ್ಲರೂ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ರು. ಎಲ್ಲರೂ ಸ್ವಾತಂತ್ರ್ಯಕ್ಕಿದ್ದಾಗ ಹೋರಾಟ ಮಾಡಿದ್ದು, ಸ್ವತಂತ್ರ ಬೇಕು ಅಂತ. ಬಟ್ ನೀವು ಫಂಡಮೆಂಟಲ್ ರೈಟ್ಸ್ ಅಲ್ಲಿ ನೋಡಿದಾಗ ಈಕ್ವಾಲಿಟಿ ಫಸ್ಟ್ ಬರ್ತದೆ 14 ಅಲ್ಲಿ. ದಟ್ ಇಸ್ ದ ಬ್ಯೂಟಿ, ಈಕ್ವಾಲಿಟಿ ಬಿಫೋರ್ ಲಾ ಅಂತೇಳಿ. ಸೊ ಈ ಒಂದು ಏನು ಸೆಕೆಂಡ್ ಫ್ರೀಡಮ್ ಬರ್ತದೆ, ಲಿಬರ್ಟಿ, ರೈಟ್ ಟು ಲೈಫ್, ರೈಟ್ ಟು ಲಿಬರ್ಟಿ, ಅವೆಲ್ಲ ಸೆಕೆಂಡ್ ಬರ್ತದೆ. ಈಕ್ವಾಲಿಟಿ ಬರಬೇಕು ನಮ್ಮಲ್ಲಿ ಅಂತ ಹೇಳಿ ಈಕ್ವಾಲಿಟಿ ಬಿಫೋರ್ ಲಾ ಆಸ್ ಪರ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತೇಳಿ ಮಾಡಿದ್ರು. ಯಾಕೆ ಅಂತಂದ್ರೆ ಈ ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥ ಭಾರತ ದೇಶದ ಎಲ್ಲಾ ಪ್ರಜೆಗಳು ಕೂಡ. ಅಂಡ್ ಒನ್ ಮೋರ್ ಥಿಂಗ್ ಇಸ್ ಡನ್. ಈಗ ನಾವು ಹೇಳಿದ್ರೆ 1950 ಕಾನ್ಸ್ಟಿಟ್ಯೂಷನ್ ಬಂತು ಎನ್ಫೋರ್ಸ್ಮೆಂಟ್ ಅಂತ. ಸೊ ಯೋಚನೆ ಮಾಡಿ ನೋಡಿ, ನಾವು ಇವಾಗ ಬೋರ್ನ್ ಇನ್ ಇಂಡಿಪೆಂಡೆಂಟ್ ಇಂಡಿಯಾ, ಇದೇ ಥರ ಫೋರ್ ಫಾದರ್ಸ್, ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲ ಇದ್ರಲ್ಲ, ಅವ್ರು ಯಾವ ಥರ ಜೀವನ ಮಾಡ್ತಾ ಇದ್ರು ಅಂತ. ಸೊ ವಿ ಶುಡ್ ಒನ್ಸ್ ಅಗೇನ್ ಥ್ಯಾಂಕ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫಾರ್ ಸಚ್ a wonderful constitution. I came here and came to know that first of all I would thank the principal and school management for such a colorful program and for such a warm welcome. ಈಗ ಮಕ್ಕಳು ನೋಡೋದು ಭಾಳ ಖುಷಿ ಆಗುತ್ತೆ. ಸ್ಲೋ ಡಿಸಿಪ್ಲಿನ್ and uniform is very attractive. And one more thing I came to know that there was a 100% result last year. So once again I wish
ಆ್ಯಂಡ್ ಸಿ ದಟ್ ದಿಸ್ ಇಯರ್ ಆಲ್ಸೋ 100% ಬರಬೇಕು ಸ್ಕೂಲಲ್ಲಿ ಅಂತ. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಫ್ಯೂಚರ್ ಎಕ್ಸಾಮ್. ಥ್ಯಾಂಕ್ ಯು. ರೈಟ್ ಟು ಲಿಬರ್ಟಿಯಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ರೈಟ್ ಟು ಲೈಫ್ ಆರ್ ರೈಟ್ ಟು ಲಿಬರ್ಟಿಯಲ್ಲಿ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಬೇಕಾದ್ರೆ ಅವನಿಗೆ ಗ್ರೌಂಡ್ಸ್ ಅನ್ನ ತಿಳಿಸ್ಬೇಕು ಅಂತ ಹೇಳ್ತಾರೆ. ಗ್ರೌಂಡ್ಸ್, ನೀನನ್ನ ಈ ಕಾರಣಕ್ಕೋಸ್ಕರ ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ, ನಿನ್ನ ಈ ಕಾರಣಕ್ಕೋಸ್ಕರ ಒಳಗಡೆ ಜೈಲಲ್ಲಿ ನೀನು ಕಟ್ಕೊಂಡಿದ್ದೀಯ, ನಿನ್ನನ್ನ ಜೈಲಿಗೆ ತಗೊಂಡು ಹಾಕ್ತಿದ್ದೀನಿ ಅಂತ ಹೇಳ್ತಾರೆ. ಅದು 24 hours ವಿತ್ ಎಕ್ಸೆಪ್ಟ್ ಜರ್ನಿ ಟೈಮ್ ಅಂತ ಹೇಳ್ತಾರೆ. ಅದನ್ನೆಲ್ಲ ಕೋಡಿಫೈ ಮಾಡಿ ನಮ್ಮ ಮುಂದೆ ಈಗ ನಡೀತಕ್ಕಂಥದ್ದು ನಿಮ್ಗೆ ಗೊತ್ತಿರ್ಬೋದು. ನಮ್ಮೂರಲ್ಲಿ ಇವ್ರನ್ನ ಅರೆಸ್ಟ್ ಮಾಡ್ಕೊಂಡೋಗಿ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರಂತೆ, ಅವ್ರನ್ನ ಜೈಲಿಗೆ ಕಳಿಸಿದ್ರಿಂದ. ಇಟ್ ಈಸ್ ಏನು ಕಂಟ್ರೋಲ್ ಮಾಡ್ತಕ್ಕಂಥದ್ದೇ ಕಾನ್ಸ್ಟಿಟ್ಯೂಷನ್. ಅವ್ರು ಇನ್ನೂ ಒಂದು ಏನು ಅಂತ ಹೇಳಿದ್ರೆ, ಅವ್ರನ್ನ ಕರ್ಕೊಂಡು ಬಂದ ತಕ್ಷಣ ನಾವು ಅವ್ರನ್ನ ಇಲ್ಲಪ್ಪ ನೀನು ಜೈಲಿಗೆ ಹೋಗಬೇಕು ಅಂತ ನಾವು ಕಳ್ಸಕ್ ಬರೋದಿಲ್ಲ. ವಿ ಹಾವ್ ಸಮ್ ರೆಸ್ಟ್ರಿಕ್ಷನ್ಸ್. ಏನ್ ರೆಸ್ಟ್ರಿಕ್ಷನ್ಸ್? ಒಬ್ಬ ಬಂದಂತ ಸಂದರ್ಭದಲ್ಲಿ ನಿನಗೆ ವಕೀಲನ ನೇಮಿಸ್ಕೋತೀಯಾ, ವಕೀಲ ನೇಮಿಸ್ಕೊಂಡ್ರೆ ನಿಮ್ಗೆ ಏನಾದ್ರು ಪೊಲೀಸ್ ಅವರು ನಿಮ್ಗೆ ಹೊಡೆದ್ರ, ಅದನ್ನೆಲ್ಲ ವಿ ಆರ್ ಎಂಕ್ವೈರ್ಡ್. ಅವನೇನಾದ್ರು ಹೊಡೆದ ಅಂತ ಹೇಳಿದ್ರೆ ಅವನ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಯ್ತು ಅಥವಾ ಅವ್ನ ರೈಟ್ ಟು ಲೈಫ್ ವೈಲೇಷನ್ ಆಯ್ತು ಅಂತ ಹೇಳಿ ಅವನ ಮೇಲೆ ಎಂಕ್ವೈರಿ ಬರ್ತೀವಿ. ಇನ್ನೂ ಒಂದು ಟಫ್ ನಮ್ಗೆ ಇರ್ತಕ್ಕಂಥದ್ದು ಅಥವಾ ಅವ್ರನ್ನ ಜೈಲಿಗೆ ಕಳಿಸ್ಬೇಕಾದ್ರೆ ನಮ್ಗೆ ಇರ್ತಕ್ಕಂಥ ಒಂದು ಟಫ್ ಅಂತಂದ್ರೆ ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬೆಂಗಾಲ್ ಅಂತ ಒಂದು ಜಡ್ಜ್ಮೆಂಟ್, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಆ ಜಡ್ಜ್ಮೆಂಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಓದೋದು ಮಲಗೋದು ಅದ್ ಬಿಟ್ಟರೆ ಬೇರೆ ಏನು ಕೆಲಸ ಹೇಳ್ತಾರಾ? ಹೇಳಿ ಬೇಕಂದ್ರೆ ಕಂಪ್ಲೀಟ್ ಮಾಡ್ತೀನಿ ಪ್ರಿನ್ಸಿಪಲ್ ಮೇಲೆ ಅಷ್ಟೇ ತಾನೇ? ಓದೋದು ಮಲಗೋದು ಪಾಠ ಕೇಳೋದು ಅಷ್ಟೇ. ಆದ್ರಿಂದ ತಾವು ಏನು ನಿಮ್ಮ ತಂದೆ ತಾಯಿಗಳು ಆಸೆ ಇಟ್ಟು ನನ್ನ ಮಕ್ಕಳು ನೀವು ಒಂದು ಓದಿ ಒಂದು ರೆಸಿಡೆನ್ಸ್ ಸ್ಕೂಲಲ್ಲಿ ಮುಂದೆ ಬರಲಿ ಅಂತೇಳಿ ತಮ್ಮಲ್ಲಿ ಕಳಿಸಿದಾರೋ ಅದಕ್ಕೆ ಭದ್ರವಾಗಿ ತಾವು ವಿದ್ಯಾಭ್ಯಾಸ ಮಾಡಬೇಕಂತೆ. ಇನ್ನೊಂದು ನಾನು ನಿಮಗೆ ಕಾನೂನು ಸಿಂಪಲ್ ಹೇಳ್ತೀನಿ. ನಾವೊಂದಿಬ್ಬರು ಇಲ್ಲಿ ಕಡೆ ಎಲ್ಲ ಓಡಿಸ್ತೀರಿ, ಬಟ್ ಇಲ್ಲಿ ದೇಶ ಬೈತಾರೆ ಅಂತ ಹೇಳಕ್ಕಾಗಲ್ಲ. ಉದಾಹರಣೆಗೆ ನೀವೆಲ್ಲರೂ ಸಹ ಕೇಂದ್ರ ತಲುಪಳ್ಳಿ ಮಕ್ಕಳಿದ್ದಾನೆ, ಎಲ್ಲ ಎಕ್ಸಾಮ್ ಬರೆದು ಪಾಸ್ ಆಗಿ ಬಂದಿರೋದು. ಯಾರು ಫ್ರೀ ಕೊಟ್ಟಿದ್ದಾರಾ? ಆ 6ನೇ ತರಗತಿ ಪ್ರವೇಶಕ್ಕೆ ಪಡಿಬೇಕಾದ್ರೆ ನೀವು ಎಕ್ಸಾಮ್ ಪಾಸ್ ಮಾಡಲೇಬೇಕು ಅನ್ನೋದೇ ಕಾನೂನು. ಗೊತ್ತಾಯ್ತಾ? ನಿಮ್ಗಿಂತ ದಡ್ಡ ಬಿಡಿ ನಾನು, ಯಾಕೆಂದ್ರೆ ನಾವು ನವೋದಯ ಎಕ್ಸಾಮ್ ಬಂದ್ರೆ ಪಾಸ್ ಆಗಲೇ ಇಲ್ಲ. ಅದಕ್ಕಿಂತ ನಮಗಿಂತ ನೀವೇ ಕೂತ್ಕೊಂಡು Right is justice denied. How truth is this statement in your experience? Justice denied. How truth is this statement in your experience? this slogan is very near to judiciary, but right now we are in far away, because right now we give statement to the ಪ್ರತಿ ದಿನ ನಾವು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ನಾವು ಎಷ್ಟು ಹಳೆ ಕೇಸ್ಗಳನ್ನ ಡಿಸ್ಪೋಸ್ ಮಾಡಿದ್ದೀವಿ, ಎಷ್ಟು ವಿಟ್ನೆಸ್ ರೆಕಾರ್ಡ್ ಮಾಡಿದ್ದೀವಿ, ಮತ್ತೆ ವಾಟ್ ಆಲ್ ಪ್ರೊಸೀಡಿಂಗ್ಸ್ ವಿ ಆರ್ ಕಂಡಕ್ಟೆಡ್ ಅಂಡ್ ಸೇಮ್ ಡೇ ನಾವು ಅದನ್ನ ಪ್ರತಿದಿನ ಕಳಿಸ್ಕೊಡ್ಬೇಕು. ಈಗ ಆಮೇಲೆ ಹಿಂದೆ ಎಲ್ಲ ಕೋರ್ಟ್ಗಳು ಕಡಿಮೆ ಇದ್ವು, ಸೊ ಆ ಕಾರಣದಿಂದ ಜಸ್ಟಿಸ್ ಡಿಲೇ ಆಗ್ತಿತ್ತು. ಬಟ್ ರೈಟ್ ನೌ ಸೋ ಮೆನಿ ಕೋರ್ಟ್ಸ್ ಆರ್ ದೇರ್, ಮತ್ತೆ ಪ್ರೊಸೀಜರ್ ಅಲ್ಲೂ ಚೇಂಜ್ ಆಗಿದೆ. ರೈಟ್ ನೌ ಒಂದು ನಿಮಗೆಲ್ಲ ಗೊತ್ತಿರ್ಬೇಕು, ಈಗ ವಿತಿನ್ 2 years ಒಳಗಡೆ ಕೇಸ್ ಕೂಡ ಕೈಯಲ್ಲಿ ಬರೆದಿರ್ತಕ್ಕಂಥ ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಬರೆದಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಅನ್ನ ಒಂದು ಪಾರ್ಲಿಮೆಂಟ್ ಲೈಬ್ರರಿಯಲ್ಲಿ ಇಟ್ಟಿದ್ದಾರೆ. ನೈಟ್ರೋಜನ್ ಕೇಸ್ ಒಳಗಡೆ ಇಟ್ಟಿದ್ದಾರೆ. ಅದನ್ನ ನೋಡ್ಬೋದು ಅಷ್ಟೇ, ಯಾರು ಮುಟ್ಟಂಗಿಲ್ಲ ಅದನ್ನ. ಆ ತರ ಅದನ್ನ ಇನ್ನ ಪ್ರೊಟೆಕ್ಟ್ ಮಾಡಿದ್ದಾರೆ. ಅದರ ಕಾಪಿಗಳನ್ನ ಈಗ ಎಲ್ಲರಿಗೂ ಕೂಡ ಸರಬರಾಜು ಮಾಡ್ತಕ್ಕಂಥ ನಾವು ಏನು ಓದ್ತಾ ಇದ್ದೀವಿ ಅದರ ಕಾಪಿಗಳಷ್ಟೇ. ಒರಿಜಿನಲ್ ಇನ್ನ ಕೂಡ ಪಾರ್ಲಿಮೆಂಟ್ ಲೈಬ್ರರಿಯಲ್ಲಿ ಇದೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ಸ್ವಚ್ಛವಾಗಿ ಅಚ್ಚುಕಟ್ಟಾಗಿ ನಡೆಸಿಬಿಟ್ಟದಕ್ಕೆ ಐ ಆಮ್ ಫಾರ್ಚುನೇಟ್ ಇಲ್ಲಿ ಪಾರ್ಟಿಸಿಪೇಟಿಂಗ್ ಹಿಯರ್.
ಅಂಡ್ ಇಲ್ಲಿ ನೆರೆದಿರ್ತಕ್ಕಂಥ ಇಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಸ್ಟ್ರೀಟ್ ಟೀಚಿಂಗ್ ಸ್ಟಾಫ್ ನಾನ್ ಟೀಚಿಂಗ್ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನೀವು ಕೂಡ ಮುಂದೆ ಒಳ್ಳೆಯವರಾಗಿ ವಿದ್ಯಾವಂತರಾಗಿ ನಿಮ್ಮ ಫ್ಯೂಚರ್ ಕೂಡ ಇದೇ ತರ ಬ್ರೈಟ್ ಆಗಿರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.